ಭೀಮಾ ನದಿಗೆ ನೀರು ರಿಲೀಸ್ ಮಾಡಿದೆ ಮಹಾರಾಷ್ಟ್ರ. ಉಜ್ನಿ ವೀರ್ ಡ್ಯಾಂನಿಂದ 2.90 ಲಕ್ಷ ಕ್ಯೂಸೆಕ್ಸ್ ನೀರನ್ನು ರಿಲೀಸ್ ಮಾಡಲಾಗಿದೆ. ಭೀಮಾ ನದಿ ಪಾತ್ರದ ಅಕ್ಕಪಕ್ಕದ ಗ್ರಾಮಗಳಿಗೆ ಪ್ರವಾಹ ಭೀತಿ ಎದುರಾಗಿದೆ. ಚಡಚಣ, ಇಂಡಿ, ಆಲಮೇಲ ತಾಲೂಕುಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ದೇವಣಗಾಂವ್ನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಜಲಾವೃತವಾಗಿದೆ. ನೀರಿನಲ್ಲೇ ಈಜ್ಕೊಂಡು ಅರ್ಚಕರು, ಭಕ್ತರು ಹೋಗಿ ಪೂಜೆ ಮಾಡ್ತಾರೆ. ಇದೇ ಗ್ರಾಮದ 25ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿವೆ. ಸರ್ಕಾರಿ ಶಾಲೆಯಲ್ಲಿ ನಿರಾಶ್ರಿತರು ಆಶ್ರಯ ಪಡೆದಿದ್ದಾರೆ. ಹತ್ತಿ, ತೊಗರಿ, ಕಬ್ಬು ಬೆಳೆ ಹಾನಿಯಾಗಿದೆ. ಪರಿಹಾರ ಬೇಕು ಅಂತ ಜನ ಆಗ್ರಹಿಸ್ತಾ ಇದ್ದಾರೆ. ಸೊನ್ನಾ ಬ್ಯಾರೇಜ್ನಿಂದ ಭೀಮಾ ನದಿಗೆ ನೀರು ಬಿಡುಗಡೆ. ಸಂಗಮ ಕ್ಷೇತ್ರದಲ್ಲಿನ ಪಾರಾಯಣ ಮಂಟಪ ಜಲಾವೃತವಾಗಿದೆ. ಕಲಬುರಗಿಯ ಅಫ್ಜಲ್ಪುರದ ಗಣಗಾಪುರದ ಸಂಗಮ ಕ್ಷೇತ್ರದಲ್ಲಿ ಮಹಾಪ್ರವಾಹಕ್ಕೆ ಪಾರಾಯಣ ಮಂಟಪ ಮುಳುಗಡೆಯಾಗಿದೆ. ಸ್ನಾನಘಟ್ಟ ಮೀರಿ ಪಾರಾಯಣ ಮಂಟಪಕ್ಕೂ ಕೂಡ ನೀರು ಬಂದಿದೆ. ಭೀಮಾ ನದಿಗೆ ನೀರು ರಿಲೀಸ್ ಮಾಡಿದೆ ಮಹಾರಾಷ್ಟ್ರ. ಉಜ್ನಿ ವೀರ್ ಡ್ಯಾಂನಿಂದ 2.90 ಲಕ್ಷ ಕ್ಯೂಸೆಕ್ಸ್ ನೀರನ್ನು ರಿಲೀಸ್ ಮಾಡಲಾಗಿದೆ. ಭೀಮಾ ನದಿ ಪಾತ್ರದ ಅಕ್ಕಪಕ್ಕದ ಗ್ರಾಮಗಳಿಗೆ ಪ್ರವಾಹ ಭೀತಿ ಎದುರಾಗಿದೆ. ಚಡಚಣ, ಇಂಡಿ, ಆಲಮೇಲ ತಾಲೂಕುಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ದೇವಣಗಾಂವ್ನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಜಲಾವೃತವಾಗಿದೆ. ನೀರಿನಲ್ಲೇ ಈಜ್ಕೊಂಡು ಅರ್ಚಕರು, ಭಕ್ತರು ಹೋಗಿ ಪೂಜೆ ಮಾಡ್ತಾರೆ. ಇದೇ ಗ್ರಾಮದ 25ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿವೆ. ಸರ್ಕಾರಿ ಶಾಲೆಯಲ್ಲಿ ನಿರಾಶ್ರಿತರು ಆಶ್ರಯ ಪಡೆದಿದ್ದಾರೆ. ಹತ್ತಿ, ತೊಗರಿ, ಕಬ್ಬು ಬೆಳೆ ಹಾನಿಯಾಗಿದೆ. ಪರಿಹಾರ ಬೇಕು ಅಂತ ಜನ ಆಗ್ರಹಿಸ್ತಾ ಇದ್ದಾರೆ. ಸೊನ್ನಾ ಬ್ಯಾರೇಜ್ನಿಂದ ಭೀಮಾ ನದಿಗೆ ನೀರು ಬಿಡುಗಡೆ. ಸಂಗಮ ಕ್ಷೇತ್ರದಲ್ಲಿನ ಪಾರಾಯಣ ಮಂಟಪ ಜಲಾವೃತವಾಗಿದೆ. ಕಲಬುರಗಿಯ ಅಫ್ಜಲ್ಪುರದ ಗಣಗಾಪುರದ ಸಂಗಮ ಕ್ಷೇತ್ರದಲ್ಲಿ ಮಹಾಪ್ರವಾಹಕ್ಕೆ ಪಾರಾಯಣ ಮಂಟಪ ಮುಳುಗಡೆಯಾಗಿದೆ. ಸ್ನಾನಘಟ್ಟ ಮೀರಿ ಪಾರಾಯಣ ಮಂಟಪಕ್ಕೂ ಕೂಡ ನೀರು ಬಂದಿದೆ. ಭೀಮಾ ನದಿಗೆ ನೀರು ರಿಲೀಸ್ ಮಾಡಿದೆ ಮಹಾರಾಷ್ಟ್ರ. ಉಜ್ನಿ ವೀರ್ ಡ್ಯಾಂನಿಂದ 2.90 ಲಕ್ಷ ಕ್ಯೂಸೆಕ್ಸ್ ನೀರನ್ನು ರಿಲೀಸ್ ಮಾಡಲಾಗಿದೆ. ಭೀಮಾ ನದಿ ಪಾತ್ರದ ಅಕ್ಕಪಕ್ಕದ ಗ್ರಾಮಗಳಿಗೆ ಪ್ರವಾಹ ಭೀತಿ ಎದುರಾಗಿದೆ. ಚಡಚಣ, ಇಂಡಿ, ಆಲಮೇಲ ತಾಲೂಕುಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ದೇವಣಗಾಂವ್ನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಜಲಾವೃತವಾಗಿದೆ. ನೀರಿನಲ್ಲೇ ಈಜ್ಕೊಂಡು ಅರ್ಚಕರು, ಭಕ್ತರು ಹೋಗಿ ಪೂಜೆ ಮಾಡ್ತಾರೆ. ಇದೇ ಗ್ರಾಮದ 25ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿವೆ. ಸರ್ಕಾರಿ ಶಾಲೆಯಲ್ಲಿ ನಿರಾಶ್ರಿತರು ಆಶ್ರಯ ಪಡೆದಿದ್ದಾರೆ. ಹತ್ತಿ, ತೊಗರಿ, ಕಬ್ಬು ಬೆಳೆ ಹಾನಿಯಾಗಿದೆ. ಪರಿಹಾರ ಬೇಕು ಅಂತ ಜನ ಆಗ್ರಹಿಸ್ತಾ ಇದ್ದಾರೆ. ಸೊನ್ನಾ ಬ್ಯಾರೇಜ್ನಿಂದ ಭೀಮಾ ನದಿಗೆ ನೀರು ಬಿಡುಗಡೆ. ಸಂಗಮ ಕ್ಷೇತ್ರದಲ್ಲಿನ ಪಾರಾಯಣ ಮಂಟಪ ಜಲಾವೃತವಾಗಿದೆ. ಕಲಬುರಗಿಯ ಅಫ್ಜಲ್ಪುರದ ಗಣಗಾಪುರದ ಸಂಗಮ ಕ್ಷೇತ್ರದಲ್ಲಿ ಮಹಾಪ್ರವಾಹಕ್ಕೆ ಪಾರಾಯಣ ಮಂಟಪ ಮುಳುಗಡೆಯಾಗಿದೆ. ಸ್ನಾನಘಟ್ಟ ಮೀರಿ ಪಾರಾಯಣ ಮಂಟಪಕ್ಕೂ ಕೂಡ ನೀರು ಬಂದಿದೆ. ಭೀಮಾ ನದಿಗೆ ನೀರು ರಿಲೀಸ್ ಮಾಡಿದೆ ಮಹಾರಾಷ್ಟ್ರ. ಉಜ್ನಿ ವೀರ್ ಡ್ಯಾಂನಿಂದ 2.90 ಲಕ್ಷ ಕ್ಯೂಸೆಕ್ಸ್ ನೀರನ್ನು ರಿಲೀಸ್ ಮಾಡಲಾಗಿದೆ. ಭೀಮಾ ನದಿ ಪಾತ್ರದ ಅಕ್ಕಪಕ್ಕದ ಗ್ರಾಮಗಳಿಗೆ ಪ್ರವಾಹ ಭೀತಿ ಎದುರಾಗಿದೆ. ಚಡಚಣ, ಇಂಡಿ, ಆಲಮೇಲ ತಾಲೂಕುಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ದೇವಣಗಾಂವ್ನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಜಲಾವೃತವಾಗಿದೆ. ನೀರಿನಲ್ಲೇ ಈಜ್ಕೊಂಡು ಅರ್ಚಕರು, ಭಕ್ತರು ಹೋಗಿ ಪೂಜೆ ಮಾಡ್ತಾರೆ. ಇದೇ ಗ್ರಾಮದ 25ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿವೆ. ಸರ್ಕಾರಿ ಶಾಲೆಯಲ್ಲಿ ನಿರಾಶ್ರಿತರು ಆಶ್ರಯ ಪಡೆದಿದ್ದಾರೆ. ಹತ್ತಿ, ತೊಗರಿ, ಕಬ್ಬು ಬೆಳೆ ಹಾನಿಯಾಗಿದೆ. ಪರಿಹಾರ ಬೇಕು ಅಂತ ಜನ ಆಗ್ರಹಿಸ್ತಾ ಇದ್ದಾರೆ.
ಅವನೇ ಭಾಳ ಇಲ್ಲಿ ಯಾರ ಮನೆಗಳು ಅಲ್ಲಿ ಗೋರ್ಮೆಂಟ್ ಶಾಲೆ ಅಲ್ಲಿ ಸೊನ್ನಾ ಬ್ಯಾರೇಜ್ನಿಂದ ಭೀಮಾ ನದಿಗೆ ನೀರು ಬಿಡುಗಡೆ ಸಂಗಮ ಕ್ಷೇತ್ರದಲ್ಲಿನ ಪಾರಾಯಣ ಮಂಟಪ ಜಲಾವೃತವಾಗಿದೆ. ಕಲಬುರಗಿಯ ಅಫ್ಜಲ್ಪುರದ ಗಣಗಾಪುರದ ಸಂಗಮ ಕ್ಷೇತ್ರದಲ್ಲಿ ಮಹಾಪ್ರವಾಹಕ್ಕೆ ಪಾರಾಯಣ ಮಂಟಪ ಮುಳುಗಡೆಯಾಗಿದೆ. ಸ್ನಾನಘಟ್ಟ ಮೀರಿ ಪಾರಾಯಣ ಮಂಟಪಕ್ಕೂ ಕೂಡ ನೀರು ಬಂದಿದೆ. ಭೀಮಾ ನದಿಗೆ ನೀರು ರಿಲೀಸ್ ಮಾಡಿದೆ ಮಹಾರಾಷ್ಟ್ರ. ಉಜ್ನಿ ವೀರ್ ಡ್ಯಾಂನಿಂದ 2.9 ಲಕ್ಷ ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ. ಭೀಮಾ ನದಿ ಪಾತ್ರದ ಅಕ್ಕಪಕ್ಕದ ಗ್ರಾಮಗಳಿಗೆ ಪ್ರವಾಹ ಭೀತಿ ಎದುರಾಗಿದೆ. ಚಡಚಣ, ಇಂಡಿ, ಆಲಮೇಲ ತಾಲೂಕುಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ದೇವಣಗಾಂವ್ನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಜಲಾವೃತವಾಗಿದೆ. ನೀರಿನಲ್ಲೇ ಈಜ್ಕೊಂಡು ಅರ್ಚಕರು, ಭಕ್ತರು ಹೋಗಿ ಪೂಜೆ ಮಾಡ್ತಾರೆ. ಇದೇ ಗ್ರಾಮದ 25ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿವೆ. ಸರ್ಕಾರಿ ಶಾಲೆಯಲ್ಲಿ ನಿರಾಶ್ರಿತರು ಆಶ್ರಯ ಪಡೆದಿದ್ದಾರೆ. ಹತ್ತಿ, ತೊಗರಿ, ಕಬ್ಬು ಬೆಳೆ ಹಾನಿಯಾಗಿದೆ. ಪರಿಹಾರ ಬೇಕು ಅಂತ ಜನ ಆಗ್ರಹಿಸ್ತಾ ಇದ್ದಾರೆ. ಅವನೇ ಭಾಳ ಇಲ್ಲಿ ಯಾರ ಮನೆಗಳು ಅಲ್ಲಿ ಗೋರ್ಮೆಂಟ್ ಶಾಲೆ ಅಲ್ಲಿ ಸೊನ್ನಾ ಬ್ಯಾರೇಜ್ನಿಂದ ಭೀಮಾ ನದಿಗೆ ನೀರು ಬಿಡುಗಡೆ ಸಂಗಮ ಕ್ಷೇತ್ರದಲ್ಲಿನ ಪಾರಾಯಣ ಮಂಟಪ ಜಲಾವೃತವಾಗಿದೆ. ಕಲಬುರಗಿಯ ಅಫ್ಜಲ್ಪುರದ ಗಣಗಾಪುರದ ಸಂಗಮ ಕ್ಷೇತ್ರದಲ್ಲಿ ಮಹಾಪ್ರವಾಹಕ್ಕೆ ಪಾರಾಯಣ ಮಂಟಪ ಮುಳುಗಡೆಯಾಗಿದೆ. ಸ್ನಾನಘಟ್ಟ ಮೀರಿ ಪಾರಾಯಣ ಮಂಟಪಕ್ಕೂ ಕೂಡ ನೀರು ಬಂದಿದೆ. ಭೀಮಾ ನದಿಗೆ ನೀರು ರಿಲೀಸ್ ಮಾಡಿದೆ ಮಹಾರಾಷ್ಟ್ರ. ಉಜ್ನಿ ವೀರ್ ಡ್ಯಾಂನಿಂದ 2.9 ಲಕ್ಷ ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ. ಭೀಮಾ ನದಿ ಪಾತ್ರದ ಅಕ್ಕಪಕ್ಕದ ಗ್ರಾಮಗಳಿಗೆ ಪ್ರವಾಹ ಭೀತಿ ಎದುರಾಗಿದೆ. ಚಡಚಣ, ಇಂಡಿ, ಆಲಮೇಲ ತಾಲೂಕುಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ದೇವಣಗಾಂವ್ನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಜಲಾವೃತವಾಗಿದೆ. ನೀರಿನಲ್ಲೇ ಈಜ್ಕೊಂಡು ಅರ್ಚಕರು, ಭಕ್ತರು ಹೋಗಿ ಪೂಜೆ ಮಾಡ್ತಾರೆ. ಇದೇ ಗ್ರಾಮದ 25ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿವೆ. ಸರ್ಕಾರಿ ಶಾಲೆಯಲ್ಲಿ ನಿರಾಶ್ರಿತರು ಆಶ್ರಯ ಪಡೆದಿದ್ದಾರೆ. ಹತ್ತಿ, ತೊಗರಿ, ಕಬ್ಬು ಬೆಳೆ ಹಾನಿಯಾಗಿದೆ. ಪರಿಹಾರ ಬೇಕು ಅಂತ ಜನ ಆಗ್ರಹಿಸ್ತಾ ಇದ್ದಾರೆ. ಅವನೇ ಭಾಳ ಇಲ್ಲಿ ಯಾರ ಮನೆಗಳು ಅಲ್ಲಿ ಗೋರ್ಮೆಂಟ್ ಶಾಲೆ ಅಲ್ಲಿ ಸೊನ್ನಾ ಬ್ಯಾರೇಜ್ನಿಂದ ಭೀಮಾ ನದಿಗೆ ನೀರು ಬಿಡುಗಡೆ ಸಂಗಮ ಕ್ಷೇತ್ರದಲ್ಲಿನ ಪಾರಾಯಣ ಮಂಟಪ ಜಲಾವೃತವಾಗಿದೆ. ಕಲಬುರಗಿಯ ಅಫ್ಜಲ್ಪುರದ ಗಣಗಾಪುರದ ಸಂಗಮ ಕ್ಷೇತ್ರದಲ್ಲಿ ಮಹಾಪ್ರವಾಹಕ್ಕೆ ಪಾರಾಯಣ ಮಂಟಪ ಮುಳುಗಡೆಯಾಗಿದೆ. ಸ್ನಾನಘಟ್ಟ ಮೀರಿ ಪಾರಾಯಣ ಮಂಟಪಕ್ಕೂ ಕೂಡ ನೀರು ಬಂದಿದೆ.